ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಇನ್ಸ್ಟೆಂಟಾಗಿ ನಾವು ಇಡ್ಲಿಗೆ ಸಾಂಬಾರು ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಬಹಳ ಬೇಗ ಆಗುವಂಥದ್ದು. ಇನ್ಸ್ಟೆಂಟಾಗಿ ಇಡ್ಲಿ ಸಾಂಬಾರು ಮಾಡಲಿಕ್ಕೆ ನಾವು ಯಾವುದೇ ರೀತಿಯಾದಂಥ ಬೇಳೆಗಳನ್ನು ಬಳಸಿಲ್ಲ. ಸಿಂಪಲಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಸಾಂಬಾರು ಅಂತ ಹೇಳಬಹುದು. ತುಂಬಾ ರುಚಿಕರವಾಗಿರುತ್ತೆ. ಇನ್ಸ್ಟೆಂಟಾಗಿ ಕೇವಲ 10 ನಿಮಿಷದಲ್ಲಿ ನಾವು ಇಡ್ಲಿ ಸಾಂಬಾರಿಗೆ ತಯಾರು ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: 2 ಈರುಳ್ಳಿ, 2 ಟೊಮೊಟೊ, 4 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, 6 ಎಸಳು ಬೆಳ್ಳುಳ್ಳಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ, ಸ್ವಲ್ಪ ಅರಿಶಿಣದ ಪುಡಿ, 2 ಸ್ಪೂನ್ ರಸಂ ಪೌಡರ್, 2 ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಅಡುಗೆ ಎಣ್ಣೆ. ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು 2 ವಿಜಲ್ ಬರುವ ತನಕ ಕೂಗಿಸ್ಕೊತೀನಿ. ಕುಕ್ಕರ್ ಕೂಲಾಗಿದೆ, ನೋಡೋದ ಯಾವ ರೀತಿ ಬೆಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಈಗ ಇದನ್ನು ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಮಸಾಲೆನ ರುಬ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಜೀರಿಗೆ ಎಲ್ಲವನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇಂಗನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಕುದಿ ಬರಬೇಕು, ಅಲ್ಲಿ ತನಕ ಕುದಿಸ್ಕೊಳ್ಳೋಣ. ರುಬ್ಬಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿದೆ. ಯಾವುದೇ ರೀತಿಯ ಬೇಳೆಗಳನ್ನು ಬಳಸದೇನೆ ನಾವು ಇನ್ಸ್ಟೆಂಟಾಗಿ ಇಡ್ಲಿಗೆ ಸಾಂಬಾರನ್ನ ರೆಡಿ ಮಾಡಬಹುದು. ಇಡ್ಲಿಗೆ ಮಾತ್ರವಲ್ಲದೆ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವೀಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ರಸಂ ಪೌಡರ್ ಹಾಕೋತಾ ಇದ್ದೀನಿ. ರಸಂ ಪೌಡರ್ ಇಲ್ಲ ಅಂತ ಹೇಳಿದರೆ ಅಚ್ಚ ಖಾರದ ಪುಡಿ ಹಾಗೂ ಧನಿಯಾ ಪುಡಿಯನ್ನು ಹಾಕೋಬಹುದು, ಅಥವಾ ಸಾಂಬಾರ್ ಪೌಡರ್ ಕೂಡ ಹಾಕಬಹುದು. ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗಂಟು ಇಲ್ಲದೇ ಇರುವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಆಯಿತು ಫ್ರೆಂಡ್ಸ್. ಇದನ್ನು ಕೂಡ ನಾವು ಸಾಂಬಾರಿಗೆ ಆ್ಯಡ್ ಮಾಡ್ತಾ ಇದ್ದೀವಿ. 5 ನಿಮಿಷಗಳ ಕಾಲ ಸಾಂಬಾರು ಕುದಿ ಬಂದರೆ ಸಾಕು. ಕಾಳು ಮೆಣಸಿನ ಪೌಡರ್ನ ನೋಡ್ಕೊಂಡು ಹಾಕೋಬೇಕು. ಯಾಕೆ ಅಂದರೆ ನಾವು ಹಸಿಮೆಣಸಿನಕಾಯಿ ಕೂಡ ಬಳಸಿದ್ದೀವಿ, ರಸಂ ಪೌಡರ್ ಕೂಡ ಬಳಸಿದ್ದೀವಿ. ಅದಕ್ಕೋಸ್ಕರ ಖಾರವನ್ನು ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬಂದಿದೆ, ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಇಡ್ಲಿಗೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿಯಾಗಿದೆ. ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಕಲರ್ಫುಲ್ ಆಗಿರುವಂತಹ ಇನ್ಸ್ಟೆಂಟಾಗಿ ಕೇವಲ 10 ನಿಮಿಷದಲ್ಲಿ ಯಾವುದೇ ಬೇಳೆಯನ್ನು ಬಳಸದೇನೆ ಇನ್ಸ್ಟೆಂಟಾಗಿ ಹೋಟೆಲ್ ಸ್ಟೈಲಲ್ಲಿ ನಾವು ಇವತ್ತು ಇಡ್ಲಿಗೆ ಸಾಂಬಾರನ್ನ ರೆಡಿ ಮಾಡಿದ್ದೀವಿ. ಈಗ ನಾವು ಇಡ್ಲಿಗೆ ಹಾಕ್ಕೊಂಡು ನೋಡೋಣ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಘಮ ಬರ್ತಾ ಇದೆ. ಟೇಸ್ಟು ಕೂಡ ತುಂಬಾ ಸೂಪರ್ ಆಗಿರುತ್ತೆ. ಈ ರೀತಿಯಾದಂಥ ಸಾಂಬಾರನ್ನ ಮನೇಲಿ ಮಾಡಿದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇಡ್ಲಿನೂ ಕೂಡ ತುಂಬ ಸ್ಮೂತ್ ಆಗಿದೆ. ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗೆ ಮಾತ್ರವಲ್ಲದೆ ರೈಸ್ಗೂ ಕೂಡ ತುಂಬಾ ಸೂಪರ್ ಆಗಿರುವಂಥ ಸಾಂಬಾರು ಅಂತ ಹೇಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೋಟೆಲ್ ಸ್ಟೈಲಲ್ಲಿ ತುಂಬ ಫಾಸ್ಟಾಗಿ ಈಸಿಯಾಗಿ ಯಾವುದೇ ಬೇಳೆಯನ್ನು ಬಳಸದೆ ನಾವು ಇಡ್ಲಿಗೆ ಸಾಂಬಾರನ್ನ ತಯಾರು ಮಾಡಿದ್ದೀವಿ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.